ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗಿನ ತಿಂಡಿ ಎಲ್ಲ ಆಯಿತು. ಮೆಂತ್ಯ ಸೊಪ್ಪಿನ ಬಾತ್ ಮಾಡಿದ್ದೆ. ಹಾಗೆ ಒಂದಷ್ಟು ತರಕಾರಿಗಳನ್ನು ತೊಗೊಂಡು ಬಂದಿದ್ದರು. ಎಲ್ಲನೂ ನಾವು ಉಪ್ಪಾಕಿ ನೀರು ಹಾಕಿ ತೊಳೆದಿಟ್ಟಿದ್ದೀನಿ. ಇದು ಬಂದು ಒಣಗಲಿಕ್ಕೆ ಅಂತ ಇಟ್ಟಿದ್ದು. ನೀರೆಲ್ಲ ಸೋರಿದೆ. ಮೊದಲನೇದಾಗಿ ಫ್ರೂಟ್ಸ್ನ ಎತ್ತಿಟ್ಬಿಡ್ತೀನಿ. ದಾಳಿಂಬೆ ಹಣ್ಣು ಎಲ್ಲನೂ ತೊಳೆದಿಟ್ಟಿದ್ದೆ, ಹಣ್ಣು ಮತ್ತು ತರಕಾರಿ ಎಲ್ಲನೂ. ಹಾಗಾಗಿ ಇವತ್ತು ಎಲ್ಲ ಎತ್ತಿಟ್ಬಿಡ್ತೀನಿ. ಫಸ್ಟು ಮೊದಲಿಗೆ ಬಾಳೆಹಣ್ಣು ಕೂಡ ತೊಳೆದಿಡ್ತೀನಿ. ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ನೋಡಿ. ಇವತ್ತು ಇದು ಫ್ರೂಟ್ಸ್ದು ಆಯಿತು. ಇದೊಂದು ಎತ್ತಿಟ್ಬಿಟ್ಟು ನೆಕ್ಸ್ಟು ಈ ಥರ ಬ್ಯಾಗ್ಗಳನ್ನ ತೊಗೊಂಡಿದ್ದೀನಿ. ನೆಟ್ಟೆಡ್ದು. ಇದಕ್ಕೆ ಜಿಪ್ ಕೂಡ ಇರುತ್ತೆ. ಇದನ್ನು ಇದರೊಳಗಡೆ ಹಾಕಿಬಿಟ್ಟು ತರಕಾರಿ ಎಲ್ಲ ತೊಳೆದು ಒಣಗಿದ ಮೇಲೆ, ಇದು ನನಗೆ ನಿಜವಾಗ್ಲೂ ಮೊದಲು ಅಭ್ಯಾಸ ಇರಲಿಲ್ಲ. ತಂದಿದ್ದ ತಕ್ಷಣ ಎತ್ತಿಟ್ಕೊಳ್ತಿದ್ದೆ. ಕೊರೋನಾ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ಎಲ್ಲನೂ ತೊಳಿಬೇಕು ಅಂತ. ಹಾಗಾಗಿ ಅದನ್ನು ಬಿಡಲಿಲ್ಲ, ಅಭ್ಯಾಸ ಮಾಡಿಕೊಂಡೇ ಬಂದುಬಿಟ್ಟಿದ್ದೀನಿ. ತರಕಾರಿ ಸೊಪ್ಪು ತಂದಿದ್ದ ತಕ್ಷಣ ಸೊಪ್ಪು ಕೂಡ ಅಷ್ಟೇ ತೊಳೆದು ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಇದರಲ್ಲಿ ಒಂದೆರಡು ಕ್ಯಾರೆಟ್ ಇದೆ, ಅದ್ರ ಜೊತೆನೇ ಹಾಕ್ತೀನಿ. ಅದನ್ನು ಮೇಲೆ ಹಾಕ್ಕೊಳ್ಳೋಣ, ಅದು ಕೆಳಗಡೆ ಹಾಕ್ತೀನಿ ಇವಾಗ ತಂದಿರೋದನ್ನು. ವಾರಕ್ಕೊಂದು ಸಲ ತರಕಾರಿ ತೊಗೊಂಡು ಬಂದು ಈ ಥರ ತೊಳೆದು, ಆ್ಯಕ್ಚುಲಿ ನೈಟ್ ತೊಳೆದಿಟ್ಬಿಟ್ಟು ಬೆಳಗ್ಗೆ ಎತ್ತಿಟ್ಕೊತಿದ್ದೆ. ಇವತ್ತು ನಿನ್ನೆ ನೈಟು 10:30 ತೊಗೊಂಡು ಬಂದರು. ಹಾಗಾಗಿ ಎತ್ತಿಟ್ಟಿಲ್ಲ. ಅಂದರೆ ತೆಗೆದು ಕಾರಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಮನೆಗೆ ಬಂದಾಗ ತೊಗೊಂಡು ಬಂದ್ರಲ್ಲ, ಹಾಗಾಗಿ ಲೇಟ್ ಆಯ್ತು ಅಷ್ಟೇ. ಅದಕ್ಕೆ ಎಲ್ಲನೂ ಬೆಳಗ್ಗೆ ತೊಳೆದು ಒಣಗಾಕಿದ್ದೆ. ಎಲ್ಲ ಒಣಗಿದೆ. ನಾನು ಪೇಪರ್ ಶೀಟು ಎಲ್ಲ ಹಾಕಿದ್ದು ಮಾಡಲ್ಲ, ಬೇಗ ಬೇಗ ಯೂಸ್ ಮಾಡ್ಕೊಂಡ್ಬಿಡ್ತೀನಲ್ವ. ಹಾಗಾಗಿ ಹೀಗೆ ಇಡ್ತೀನಿ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಏನು ತೊಂದರೆ ಇಲ್ಲ. ನನಗಂತೂ ಈ ನೆಟ್ಟೆಡ್ ಬ್ಯಾಗು ತುಂಬ ಯೂಸ್ ಆಯಿತು. ಅದನ್ನು ಕೂಡ ಮೀಶೋಯಿಂದನೇ ತೊಗೊಂಡೆ. ಏನು ಪ್ರಮೋಷನ್ ವಿಡಿಯೋ ಅಲ್ಲ, ಮೀಶೋಯಿಂದನೇ ತೊಗೊಂಡಿದ್ದು. ಕೊರೋನಾ ಬಂದು ನಮಗೆ ಒಂದೊಂದು ಎಲ್ಲ ತೋರಿಸ್ಕೊಡ್ತು. ಕ್ಲೀನಾಗಿ ಎತ್ತಿಟ್ಕೋಬೇಕು, ನೀಟಾಗಿ ಎತ್ತಿಟ್ಕೋಬೇಕು ಅನ್ನೋದು. ಅಂದರೆ ನಮ್ಮ ಹೆಲ್ತು ನೋಡ್ಕೋಬೇಕಲ್ವ. ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ನಾನು. ಸೊಪ್ಪು, ತರಕಾರಿ, ಫ್ರೂಟ್ಸು ಎಲ್ಲ ತಂದಿದ್ದ ತಕ್ಷಣ ತೊಳೆದ್ಬಿಟ್ಟು ಎತ್ತಿಟ್ಟು ಹಿಂಗೆ ಹಾರಾಕ್ಬಿಟ್ಟು, ನಂಗೆ ನೈಟು ಮಾಡಿದ್ರೆ ಬೆಳಗ್ಗೆ ಎದ್ದೆಲ್ಲ ಪ್ಯಾಕ್ ಮಾಡಿ ಇಡೋಕ್ಕೆಲ್ಲ ಸರಿ ಹೋಗುತ್ತೆ. ಆದರೆ ಇವತ್ತು ಬೆಳಗ್ಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿ ಎಲ್ಲನೂ ಹಾಕ್ಕೊಂಬಿಡೋದು. ಹೀರೆಕಾಯಿ ಉದ್ದುದ್ದ ಇರುತ್ತಲ್ಲ, ಅದಕ್ಕೆ ನಾನೇ ಮುರಿದ್ಬಿಟ್ಟೆ. ಅವರು ಉದ್ದುದ್ದನೇ ತೊಗೊಂಡು ಬಂದಿದ್ದರು, ಮುರಿದ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ಇವತ್ತು ಸಂಜೆ ಯೂಸ್ ಮಾಡ್ಕೊತೀನಲ್ಲ, ಅದಕ್ಕೆ ಮುರಿದಿದ್ದೀನಿ. ಮುರಿದಿರೋ ತರಕಾರಿ ಮತ್ತು ಬೆಂಡೆಕಾಯಿ ತಂದಿದ್ದ ತಕ್ಷಣ ಬೇಗ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗೆಡ್ಡೆಕೋಸು ಮತ್ತು ಕ್ಯಾಪ್ಸಿಕಮ್ ಎರಡು ಒಂದಕ್ಕೆ ಹಾಕೋಣ. ಬೇರೆ ಬ್ಯಾಗಲ್ಲಿ ಟೊಮೊಟೊ ಎಲ್ಲ ಇದೆ. ಇದು 12 ಬಂದಿತ್ತು ನೆಟ್ಟೆಡ್ ಬ್ಯಾಗು. ನಾನು ತೊಗೊಂಡು ಸುಮಾರು ದಿನ ಆಯಿತು. ಬೀನ್ಸ್ನ ಮಾಮೂಲಿ ಕವರ್ಗೆ ಹಾಕಿಡ್ತಾ ಇದ್ದೀನಿ.
ಕೊರೋನಾ ಬಂದಮೇಲೆ ಎಷ್ಟು ಕೆಲಸಗಳನ್ನ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂದರೆ ನೀಟಾಗಿದೆ, ನೀಟ್ ಅಂತ ಅನಿಸುತ್ತೆ. ಯಾಕೆಂದರೆ ತರಕಾರಿ ತಂದಿದ್ದ ತಕ್ಷಣ ಹಾಗೆ ಇಟ್ಕೊಂಡ್ಬಿಡ್ತಿದ್ವಿ, ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಕವರ್ಗೆ ಹಾಕ್ಬಿಟ್ಟು ಹಾಗೆ ಇಟ್ಕೊಂಡ್ಬಿಡ್ತಿದ್ವಿ. ನಿಜವಾಗ್ಲೂ ಅರ್ಧಕ್ಕರ್ಧ ಜನ ಯಾರು ತೊಳೆದು ಒಣಗಿಸಿ ಯಾರೂ ಎತ್ತಿರ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನೇ ಆ ಥರ ಮಾಡ್ತಾ ಇರಲಿಲ್ಲ ಹೇಳಬೇಕಂದ್ರೆ. ಕೊರೋನಾ ಬಂದಮೇಲೆ ಇದೆಲ್ಲ ಆಗಿದೆ. ಸಾರಿ, ಪೊಟ್ಯಾಟೋನ ಆಚೆನೇ ಇಡ್ತೀನಿ. ಪೊಟ್ಯಾಟೋ ಇನ್ನು ಫ್ರಿಜ್ಗೆ ಇಡಲ್ಲ ನಾನು. ಬನ್ನಿ, ಒಂದು ಮೀಶೋಯಿಂದ ನಾನು ಒಂದು ಬುಕ್ ಮಾಡಿದ್ದೆ, ತೋರಿಸ್ತೀನಿ ಅದೇನು ಅಂತ. ಇದೆಲ್ಲ ತರಕಾರಿ ಎಲ್ಲ ಪ್ಯಾಕಿಂಗ್ ಆಗಿದೆ, ಇದೆಲ್ಲ ಫ್ರಿಜ್ಗೆ ಇಡಬೇಕಷ್ಟೆ. ಇದು ಮೀಶೋಯಿಂದ ಈಗ ಬಂತು. ನಮ್ಮ ಶಿಸಿ ಹೊಸದಲ್ವಾ ಕಾರ್ಪೆಟ್ಟು, ಆಗಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಚೆನ್ನಾಗಿದೆ, ಪ್ರಮೋಷನ್ ವೀಡಿಯೋ ಅಲ್ಲ, ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡೆ. ದೇವ್ರ ಮನೆ ಮುಂದೆ ಹಾಕಿದ್ದೀನಿ. ಇವಾಗ ಬಂತು, ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪಾರಿಜಾತ ಹೂವಿಂದ ದೇವರಿಗೆ ಪೂಜೆ ಮಾಡಿದ್ದೀನಿ. ನೋಡಿ, ಕಳಶಕ್ಕೆಲ್ಲ ಪೋಣಿಸಿ ಹಾಕಿ ಪಾರಿಜಾತ ಹೂವನ್ನ ಎಲ್ಲ ಮಾಡಿದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿ ದಾಸವಾಳ ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ದಾಸವಾಳ ಇದೆ, ಆಮೇಲೆ ಗಣಿಗಿಲೆ ಇದೆ, ಪಾರಿಜಾತ ಇದೆ, ಬಿಳಿ ದಾಸವಾಳ, ಕೆಂಪು ದಾಸವಾಳ, ಪಿಂಕು ಎಲ್ಲ ಇದೆ, ಎಲ್ಲೋ ಇದೆ. ಇಷ್ಟು ದಾಸವಾಳ ಬಿಟ್ಟಿದೆ ಇವತ್ತು. ಏ ಶಿಜಿ, ಹೇಳಮ್ಮ, ಹೊಸ ಕಾರ್ಪೆಟ್ ನಿಂಗೆ ಬೇಕಾ? ಇವತ್ತೇನು ಫುಲ್ ಸ್ಲೀಪ್, ಫುಲ್ ಡೀಪ್ ಮಲ್ಕ. ಇದು ಕಾರ್ಪೆಟ್ಟು ಎಷ್ಟಿದು 152 ಏನೋ. ಇನ್ನೊಂದು ಸ್ವಲ್ಪ ಅಗಲ ಇದ್ದಿದ್ರೆ ಚೆನ್ನಾಗಿರೋದು ಅನ್ನಿಸ್ತು. ಆದರೂ ಒಂಥರ ರೋಸ್ ಅಲ್ವಾ, ಒಂಥರ ಚೆನ್ನಾಗಿದೆ. ಒಂಥರ ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ, ತುಂಬ ಇಷ್ಟ ಆಯಿತು ನನಗಂತೂ. ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಮಧ್ಯಾಹ್ನ ಊಟಕ್ಕೆ ಮೂಲಂಗಿ ಮೊಸರು ಮಾಡಬೇಕು, ಹಾಗಾಗಿ 2 ಮೂಲಂಗಿನ ಹಾಗೆ ಆಚೆ ಇಟ್ಕೊಂಡ್ಬಿಡ್ತೀನಿ. 2 ಮೂಲಂಗಿ ತುರಿದ್ಬಿಟ್ಟು ಮೊಸರು ಹಾಕ್ಬಿಟ್ಟು ಮಾಡೋಣ. ಇದನ್ನೆಲ್ಲ ಎತ್ತಿಡ್ತೀನಿ ಫ್ರಿಜ್ಗೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.